ಎಲ್ಲರಿಗೂ ನಮಸ್ಕಾರ. ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಬ್ಬ ಕವಿ ಕಾವ್ಯವನ್ನು ಬರೀತಾನೆ, ಆದರೆ ಆ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ಬಹಳಷ್ಟು ಜನರಿಗೆ ಇರೋಲ್ಲ. ಉದಾಹರಣೆಗೆ ಕುಮಾರವ್ಯಾಸನ ಭಾರತ. ಇದನ್ನು ಜನಪ್ರಿಯಗೊಳಿಸೋದು ಹೇಗೆ, ಎಲ್ಲರಿಗೂ ಅರ್ಥ ಆಗುವ ರೀತಿ ಮಾಡೋದು ಹೇಗೆ? ಈ ಸರಳ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿದ್ದು ಗಮಕ ಕಲೆ ಮತ್ತು ವ್ಯಾಖ್ಯಾನ ಕಲೆ. ಗಮಕ ಕಾವ್ಯ ಭಾಗವನ್ನು ರಾಗದಿಂದ ಓದುತ್ತಾರೆ. ಆ ಒಂದು ಭಾಗದ ರಸ ಏನಿದೆ, ಆ ರಸ ಸಂಪೂರ್ಣವಾಗಿ ಹೊರಹೊಮ್ಮೋದಕ್ಕೆ ಅಗತ್ಯವಾದ ರಾಗವನ್ನು ಹಾಕಿ ಹಾಡ್ತಾರೆ. ಪಕ್ಕದಲ್ಲೇ ಕುಳಿತಂಥ ವ್ಯಾಖ್ಯಾನಕಾರರು ಆ ಪದ್ಯದಲ್ಲಿ ಇರತಕ್ಕಂಥ ಒಂದೊಂದು ಶಬ್ದವನ್ನು ಬಿಡಿಸಿ ಅರ್ಥ ಹೇಳ್ತಾ ಶ್ರೀಸಾಮಾನ್ಯನಿಗೆ ಮನ ಮುಟ್ಟುವ ಹಾಗೆ ವಿವರಿಸ್ತಾ ಹೋಗ್ತಾರೆ. ಹಾಗಾಗಿ ಗಮಕ ಕಲೆ ಅನ್ನೋದು ಬಹಳ ಬಹಳ ಪ್ರಾಚೀನ ಕಾಲದಿಂದಲೂ ಕರ್ನಾಟಕದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಗಮಕ ಎಲ್ಲಿ ಆರಂಭವಾಯಿತು, ಯಾವಾಗ ಆರಂಭವಾಯಿತು, ಯಾರು ಆರಂಭಿಸಿದ್ರು, ಹೀಗೆಲ್ಲ ಹುಡುಕ್ತಾ ಹೋಯಿತು ಅಂದರೆ ರಾಮಾಯಣದ ಕಾಲಕ್ಕೆ ಹೋಗಬೇಕಾಗುತ್ತೆ. ಯಾಕಂದರೆ ರಾಮಾಯಣ ಕಾಲದಲ್ಲಿ ಲವ ಕುಶ ಇಬ್ಬರೂ ಸಹ ಈ ಗಮಕವನ್ನು ಹಾಡಿ ರಾಮಾಯಣವನ್ನು ಜನಪ್ರಿಯಗೊಳಿಸಿದ್ರು ಅನ್ನೋ ಒಂದು ಮಾತು ಉಂಟು. ಪ್ರಸ್ತುತ ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ ಒಂದು ಅಧ್ಯಯನ ಎನ್ನುವ ಒಂದು ಉತ್ತಮ ಕೃತಿ ಪ್ರಕಟ ಆಗಿದೆ. ಇದು ಸಾಮಾನ್ಯವಾದ ಕೃತಿ ಅಲ್ಲ. PhDಗಾಗಿ ಬರೆದಂಥ ಒಂದು ಮಹಾಪ್ರಬಂಧದ ಕೃತಿ. ಡಾಕ್ಟರ್ ಎಸ್ ವಿಜಯಮಾಲಾ ಅವರು ಇದನ್ನು ಬರೆದಿದ್ದಾರೆ. ಇಲ್ಲಿಯವರೆಗೆ ಗಮಕ ಕಲೆಗೆ ಸಂಬಂಧಪಟ್ಟ ಹಾಗೆ ನಾನಾ ಪುಸ್ತಕಗಳು ಪ್ರಕಟವಾಗಿವೆ. ಆದರೆ ಗಮಕದ ಬಗ್ಗೆ ಯಾವುದೋ ಒಂದು ಭಾಗವನ್ನು ಕುರಿತು ಅವರು ವಿಸ್ತೃತವಾಗಿ ಬರಿತಾ ಇದ್ದರು. ಆದರೆ ಇಲ್ಲಿ ಗಮಕದ ಎಲ್ಲ ಆಯಾಮಗಳನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡ್ತಾ ಹೋಗ್ತಾರೆ. ಒಟ್ಟು 9 ಅಧ್ಯಾಯಗಳುಂಟು ಈ ಪುಸ್ತಕದಲ್ಲಿ. ಗಮಕದ ಉಗಮ ಮತ್ತು ವಿಕಾಸ, ಯಾವಾಗ ಆರಂಭವಾಯಿತು, ಹೇಗೆ ಆರಂಭವಾಯಿತು, ಗಮಕದ ಪ್ರಾಚೀನತೆ ಎಷ್ಟು ಹಳೆದಿದು, ಗಮಕ ಮತ್ತು ಸಂಗೀತ, ಗಮಕದಲ್ಲಿ ಯಾವ್ಯಾವ ಸಂಗೀತವನ್ನು ವಿಶೇಷವಾಗಿ ನಾವು ಬಳಸ್ತೇವೆ, ಮತ್ತು ಗಮಕವನ್ನು ಯಾವ ಯಾವ ಸಾಹಿತ್ಯ ಪ್ರಕಾರಗಳ ಗಾಯನಕ್ಕೆ ಬಳಸಬಹುದು, ಅದು ಚಂಪು, ವಚನ, ರಗಳೆ, ಷಟ್ಪದಿ, ಸಾಂಗತ್ಯ, ತ್ರಿಪದಿ ಇವೆಲ್ಲಕ್ಕೂ ಬಳಸಬಹುದಾ, ಕೇವಲ ಷಟ್ಪದಿಗೆ ಮಾತ್ರ ಬಳಸಬಹುದಾ ಚರ್ಚೆ ಮಾಡ್ತಾರೆ. ಗಮಕ ಮತ್ತು ಜನಪದ ಸಾಹಿತ್ಯ. ಗಮಕ ಅನ್ನೋದು ಒಂದು ಶಿಷ್ಟ ಸಾಹಿತ್ಯ ಅನ್ನೋದರ ಬದಲು ಅದೊಂದು ಜನಪದ ಸಾಹಿತ್ಯಕ್ಕೆ ಹತ್ತಿರವಾದದ್ದು ಅನ್ನೋ ವಿಚಾರವನ್ನು ಮಂಡಿಸ್ತಾ ಆಧುನಿಕ ಸಾಹಿತ್ಯವನ್ನು ಗಮಕದ ಮೂಲಕ ಹೇಳಬಹುದಾ ಅನ್ನೋ ಒಂದು ಪ್ರಶ್ನೆಯನ್ನು ಎತ್ತುಕೊಂಡು ನಮ್ಮ ಸಮಾಜದಲ್ಲಿ ಇವತ್ತು ಗಮಕದ ಸ್ಥಾನವೇನು ಅನ್ನೋದನ್ನು ಚರ್ಚೆ ಮಾಡ್ತಾರೆ. ಹಾಗಾಗಿ ಗಮಕದ ಬಗ್ಗೆ ನಿಜವಾದ ಆಸಕ್ತಿ ಉಳ್ಳವರು ಈ ಪುಸ್ತಕವನ್ನು ಓದಬಹುದು. ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ, ಮೈಸೂರು ವಿಶ್ವವಿದ್ಯಾನಿಲಯ PhD ಪಡೆಯಲೆಂದು ವಿಜಯಮಾಲಾ ಅವರು ಸಲ್ಲಿಸಿದಂತಹ ಕೃತಿ. PhD ಕೃತಿ ಹೇಗಿದೆಯೋ ಹಾಗೆ ಇದನ್ನು ಮುದ್ರಣ ರೂಪದಲ್ಲಿ ತಂದಿದ್ದಾರೆ. ಹಾಗಾಗಿ ಡಾಕ್ಟರ್ ಎಸ್ ವಿಜಯಮಾಲಾ ಅವರನ್ನು ಅಭಿನಂದಿಸ್ತಾ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನನ್ನ ಹೆಸರು ದರ್ಶನ್ ಬಿ. ನಾನು ವಿಜಯ ಪದವಿ ಪೂರ್ವ ಕಾಲೇಜು, ಜಯನಗರ 4th ಬ್ಲಾಕ್. ಇಲ್ಲಿ PCMC ದ್ವಿತೀಯ PUCಯನ್ನು ಪ್ರಾರಂಭಿಸಿದ್ದೇನೆ. ದರ್ಶನ್, ಸ್ವಾಗತ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಕನ್ನಡದ ಬಗ್ಗೆ ವಿಶೇಷವಾದ ಆಸಕ್ತಿ ಉಂಟಾ? ಇದೆ ಸರ್. ತುಂಬ ಸಂತೋಷ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ಭಾಗ್ಯಶ್ರೀ. ನಾನು 2ನೇ ವರ್ಷದ BA B.Ed ಪದವಿಯನ್ನು NMKRV ಮಹಿಳಾ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕನ್ನಡ ಪುಸ್ತಕಗಳನ್ನು ಓದುವುದು, ಬರೆಯುವುದು ಮತ್ತು ಲೇಖನಗಳನ್ನು ಬರೆಯುವುದು. ಭಾಗ್ಯಶ್ರೀ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ನನ್ನ ಹೆಸರು ರಕ್ಷಿತ್ ಕುಮಾರ್ ಕೆ. ನಾನು ಪ್ರಸ್ತುತ ವಿಜಯ ಪದವಿ ಪೂರ್ವ ಕಾಲೇಜು ಜಯನಗರದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಕನ್ನಡ ಚಿತ್ರಗಳನ್ನು ನೋಡೋದು, ಸಂಗೀತ ಕೇಳೋದು ಮತ್ತು ಪುಸ್ತಕಗಳನ್ನು ಓದುವುದು ಮತ್ತು ಬರೆಯುವುದಾಗಿದೆ. ರಕ್ಷಿತ್ ಕುಮಾರ್
ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಂದು ಸಲ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ. ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ, ಶ್ರೀಕೃಷ್ಣ ಚರಿತ್ರೆ. ಸಂಪಾದಕರು ವಿಘ್ನೇಶ್ವರ ಭಟ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಕನ್ನಡ ಭಾಷೆಯಲ್ಲಿ ಎಷ್ಟು ಬಗೆಗಳಿವೆ ಎನ್ನುವುದನ್ನು ತಿಳಿಸಲು ಆ ಸಹಸ್ರಮುಖದ ಆದಿಶೇಷನಿಗೂ ಬೇಸರವಾಗುತ್ತದೆ ಎಂಬ ಮಾತು ಎಲ್ಲಿ ಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಕವಿರಾಜ ಮಾರ್ಗ, ವಡ್ಡಾರಾಧನೆ, ಕುಮಾರವ್ಯಾಸ ಭಾರತ, ಪಂಪ ಭಾರತ. ಬಜರೊತ್ತಿ ಉತ್ತರವನ್ನು ಕೊಡಿ. ಮೊದಲಿಗೆ ಭಾಗ್ಯಶ್ರೀ. ಒಡ್ಡಾರಾಧನೆ. ವಡ್ಡಾರಾಧನೆ ಆಯ್ಕೆ 2. ಎರಡನೇದಾಗಿ ಯಾರು ಬಜರೊತ್ತೀರಾ? ರಕ್ಷಿತ್ ಅಥವಾ ದರ್ಶನ್? ಹೇಳಿ ರಕ್ಷಿತ್. ಕವಿರಾಜ ಮಾರ್ಗದಲ್ಲಿ ಬರುತ್ತೆ. ಕವಿರಾಜ ಮಾರ್ಗ ಆಯ್ಕೆ 1. ಉತ್ತರವನ್ನು ನೋಡೋಣ. ಕವಿರಾಜ ಮಾರ್ಗ ಉತ್ತರ ಸರಿಯಾಗಿದೆ. ಶ್ರೀಕೃಷ್ಣ ಚರಿತ್ರೆ ಎನ್ನುವ ಈ ಒಂದು ಪುಸ್ತಕವನ್ನು ರಕ್ಷಿತ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಕವಿರಾಜ ಮಾರ್ಗ, ಅಲ್ಲಿ ಮಾರ್ಗಕಾರ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಕನ್ನಡಂಗಳ್ ಅಂತ ಹೇಳ್ತಾನೆ. ಕನ್ನಡ ಅನ್ನೋದು ಒಂದು ರೂಪದ ಭಾಷೆ ಅಲ್ಲ, ಇದಕ್ಕೆ ನಾನಾ ರೂಪಗಳುಂಟು. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋದರೆ ಬೇರೆ ಬೇರೆ ರೀತಿಯ ಕನ್ನಡವನ್ನು ನೀವು ಕೇಳಬಹುದು ಅನ್ನೋ ಅರ್ಥ ಬರುವಂಥ ಕನ್ನಡಂಗಳ್ ಅನ್ನೋ ಶಬ್ದವನ್ನು ಪ್ರಯೋಗಿಸಿ 1000 ಮುಖ ಇರತಕ್ಕಂಥ ಆದಿಶೇಷನಿಗೂ ಈ ಕನ್ನಡ ಭಾಷೆಯ ವೈವಿಧ್ಯತೆಯನ್ನು ವಿವರಿಸೋಕೆ ಕಷ್ಟವಾಗುತ್ತೆ ಅನ್ನೋ ಮಾತನ್ನು ಆತ ಹೇಳ್ತಾನೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ ಒಂದು ಅಧ್ಯಯನ. ಡಾಕ್ಟರ್ ಎಸ್ ವಿಜಯಮಾಲಾ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಅಹಲ್ಯೆ, ಶಬರಿ, ಹಂಸದ ಮಯಂತಿ, ಗೋಕುಲ ನಿರ್ಗಮನ ಈ ಗೀತ ನಾಟಕಗಳನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡು. ಕೆ.ಎಸ್. ನರಸಿಂಹಸ್ವಾಮಿ, ಪುತಿ ನರಸಿಂಹಾಚಾರ್, ಕುವೆಂಪು, ಹಾಮಾನಾಯಕ್. ಮೊದಲಿಗೆ ದರ್ಶನ್, ನಂತರ ರಕ್ಷಿತ್ ಕುಮಾರ್. ಪೂತಿ ನರಸಿಂಹ. ಪುತಿನ ಆಯ್ಕೆ 2. ರಕ್ಷಿತ್? ಪೂತಿನ ಸರ್. ಅದೇ ಉತ್ತರವಾ? ಹಾಂ ಸರ್. ಉತ್ತರವನ್ನು ನೋಡೋಣ. ಪುತಿನ ಉತ್ತರ ಸರಿಯಾಗಿದೆ. ದರ್ಶನ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾನೆ. ಹಾಗಾಗಿ ಕನ್ನಡದಲ್ಲಿ ಗಮಕ ಕಲೆ ಮತ್ತು ಸಾಹಿತ್ಯ ಎನ್ನುವ ಈ ಉಪಯುಕ್ತ ಕೃತಿಯನ್ನು ದರ್ಶನ್ ಅವರಿಗೆ ಕೊಟ್ಟಿದ್ದೇವೆ. ನಮಗೆಲ್ಲ ನಾಟಕಗಳು ಗೊತ್ತು, ಹಾಡುಗಳು ಗೊತ್ತು. ಆದರೆ ನಾಟಕದಲ್ಲಿ ಹಾಡನ್ನು ಹಿತಮಿತವಾಗಿ ಬೆರೆಸಿ ಅಥವಾ ಹಾಡೇ ಪ್ರಧಾನವಾಗಿ ಇರ್ತಕ್ಕಂಥ ಗೇಯ ನಾಟಕಗಳು ಇದು ಸಹ ಒಂದು ಪ್ರಕಾರ. ಕನ್ನಡದಲ್ಲಿ ಇಂತಹ ನಾಟಕಗಳನ್ನು ಬರೆಯೋದರಲ್ಲಿ ಪ್ರಸಿದ್ಧರು ಪುತಿ ನರಸಿಂಹಾಚಾರ್ ಅವರು. ಅದರಲ್ಲೂ ವಿಶೇಷವಾಗಿ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಬಹಳ ಬಹಳ ಒಳ್ಳೆಯ ನಾಟಕಗಳನ್ನು ಅವರು ಬರೆದಿದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಕುವೆಂಪು ಕುರಿತ ಚಿಂತನೆಗಳು. ನಾಡೋಜ, ಪ್ರೊಫೆಸರ್ ಹಂಪ ನಾಗರಾಜಯ್ಯ ಬರೆದಂಥ ಪುಸ್ತಕ ಇದು ನಮ್ಮ ಪ್ರಶ್ನೆ. ಷಟ್ಪದಿ ಛಂದಸ್ಸಿನಲ್ಲಿ ಕಾವ್ಯವನ್ನು ಬರೆದ ಮೊದಲ ಕನ್ನಡ ಕವಿ ಯಾರು? ಆಯ್ಕೆಗಳನ್ನು ನೋಡೋಣ. ಚಾಮರಸ, ಕುಮಾರವ್ಯಾಸ, ರಾಘವಾಂಕ, ಹರಿಹರ. ಮೊದಲಿಗೆ ಭಾಗ್ಯಶ್ರೀ, ನಂತರ ರಕ್ಷಿತ್. ರಾಘವಾಂಕ. ರಾಘವಾಂಕ ಆಯ್ಕೆ 3. ರಕ್ಷಿತ್? ರಾಘವಾಂಕ. ಉತ್ತರವನ್ನು ನೋಡೋಣ. ರಾಘವಾಂಕ ಉತ್ತರ ಸರಿಯಾಗಿದೆ. ಕುವೆಂಪು ಕೃತಿಯನ್ನು ತಮಗೆ ಕೊಟ್ಟಿದ್ದೇನೆ ಭಾಗ್ಯಶ್ರೀ ಅವರಿಗೆ. ಸುಮಾರು ಕ್ರಿಸ್ತಶಕ 12ನೇ ಶತಮಾನದ ಉತ್ತರಾರ್ಧದಲ್ಲಿ 13ನೇ ಶತಮಾನದ ಆದಿ ಭಾಗದಲ್ಲಿ ಈತ ಬದುಕಿದ್ದಿರಬೇಕು ಅಂತ ಒಂದು ಲೆಕ್ಕಾಚಾರ. ಈತನನ್ನು ಷಟ್ಪದಿಯ ಬ್ರಹ್ಮ ಅಂತಲೂ ಕರೀತೇವೆ. ಯಾಕಂದರೆ ಈ ನಮೂನೆಯ ಕಾವ್ಯ ಪ್ರಕಾರವನ್ನು ಈತನೇ ಆರಂಭಿಸಿದಂತೆ ಹರಿಶ್ಚಂದ್ರ ಕಾವ್ಯವನ್ನು ಬರೀತಾನೆ. ಬರೆದು ಬಿಟ್ಟು ಒಂದು ಚಿನ್ನದ ತಟ್ಟೆಯಲ್ಲಿ ಆ ಕಾವ್ಯವನ್ನು ಇಟ್ಟು ತನ್ನ ಗುರು ಹಾಗೂ ಮಾವ ಆಗಿರ್ತಕ್ಕಂಥ ಹರಿಹರನ ಬಳಿಗೆ ಹೋಗಿ ಈ ಕೃತಿಯನ್ನು
ಸಮರ್ಪಿಸಿದಾಗ ಹರಿಹರನಿಗೆ ಸಂತೋಷ ಆಗೋದಕ್ಕೆ ಬದಲು ಎಲ್ಲಿಲ್ಲದ ಕೋಪ ಬರುತ್ತೆ. ಒಬ್ಬ ನರಮನುಷ್ಯ, ಒಬ್ಬ ರಾಜನನ್ನು ಕುರಿತು ನೀನು ಕಾವ್ಯವನ್ನು ಬರೆದಿದ್ದೀಯಲ್ಲ, ನಿನ್ನ ಕವಿತಾ ಶಕ್ತಿಯನ್ನು ವ್ಯರ್ಥಗೊಳಿಸಿಕೊಂಡಿದ್ದೀಯಾ ಅಂತ ಹೇಳಿ ಹೊಡಿತಾನೆ. ಹೊಡೆದ ಕೂಡಲೇ ರಾಘವಾಂತಕನ ಹಲ್ಲುಗಳೆಲ್ಲ ಉದುರಿ ಹೋಯಿತು ಅನ್ನೋ ಒಂದು ಕಥೆ ಉಂಟು. ಆನಂತರ ಈತ ಬಂದು ಪಶ್ಚಾತ್ತಾಪ ಪಟ್ಟು ಶೈವ ಕೃತಿ ಪಂಚಕ ಅಂತ ಹೇಳಿ ಸಿದ್ಧರಾಮ ಚರಿತೆ ಇದನ್ನು ಒಳಗೊಂಡಂಥ 5 ಕೃತಿಗಳನ್ನು ಬರಿತಾನೆ. ಬರೆದು ಅದನ್ನು ಮತ್ತೆ ಮಾವನಿಗೆ ಕೊಟ್ಟಾಗ ಆ ಬಿದ್ದು ಹೋದಂಥ ಹಲ್ಲುಗಳೆಲ್ಲ ಮತ್ತೆ ಹುಟ್ಟಿಕೊಂಡವು ಅಂತ ಒಂದು ಕಥೆ. ಮುಂದಿನ ಪುಸ್ತಕ ಅಮರ ವಾಣಿ. ನಮ್ಮ ಪ್ರಶ್ನೆ: ಕನ್ನಡದಲ್ಲಿ ಏನಿದೆ ಎಂದು ಕೇಳುವವರ ತಲೆಯ ಮೇಲೆ ಈ ಪುಸ್ತಕದಿಂದ ಕುಟ್ಟು ಎಂದು ಕುವೆಂಪು ಅವರು ಯಾವ ಕೃತಿಯನ್ನು ಕುರಿತು ಹೇಳಿದರು? ಆಯ್ಕೆಗಳನ್ನು ನೋಡೋಣ. ಶೇಕ್ಸ್ಪಿಯರನ ಐತಿಹಾಸಿಕ ನಾಟಕಗಳು, ಸಂಸ್ಕೃತದ ದುರಂತ ನಾಟಕಗಳು, ಗ್ರೀಕ್ ರುದ್ರ ನಾಟಕಗಳು ಹಾಗೂ ಪಾಶ್ಚಾತ್ಯ ಗಂಭೀರ ನಾಟಕಗಳು. ಮೊದಲಿಗೆ ಭಾಗ್ಯಶ್ರೀ, ನಂತರ ರಕ್ಷಿತ್. ಹೇಳಿ ಭಾಗ್ಯಶ್ರೀ. ಗ್ರೀಕ್ ರುದ್ರ ನಾಟಕಗಳು. ಆಯ್ಕೆ 3. ರಕ್ಷಿತ್. ಶೇಕ್ಸ್ಪಿಯರ್ನ ಐತಿಹಾಸಿಕ ನಾಟಕಗಳು. ಆಯ್ಕೆ 1. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಪಾಶ್ಚಾತ್ಯ ಗಂಭೀರ ನಾಟಕಗಳು ಅನ್ನೋದು. ಇದನ್ನು ಬರೆದವರು ಪ್ರೊಫೆಸರ್ SV ರಂಗಣ್ಣ ಅವರು. ತುಂಬ ಅಧ್ಯಯನ ಮಾಡಿ ಇವರು ಬರೀತಾರೆ. ಮೊದಲು ಭಾಷಣ ರೂಪದಲ್ಲಿ ಈ ವಿಚಾರವಾಗಿ ಬೇರೆ ಕಡೆ ಮಾತಾಡಿದ ಮೇಲೆ ತುಂಬ ಚೆನ್ನಾಗಿದೆ, ಯಾಕೆ ಬರೀಬಾರ್ದು ಅಂದಾಗ ಅವರು ಪಟ್ಟಾಗಿ ಕೂತು ಬರೀತಾರೆ. ಬರೆದು ಅದನ್ನು ಪರಿಷ್ಕೃತ ಮಾಡಿ 3 ಸಲ ಮಾಡಿ ಒಂದು ಅಂತಿಮ ಕೃತಿಯನ್ನು ಸಿದ್ಧಪಡಿಸ್ತಾರೆ. ಇದನ್ನು ಓದಿದ ಕೂಡಲೇ ಕುವೆಂಪು ಅವರಿಗೆ ಎಷ್ಟು ಸಂತೋಷವಾಗುತ್ತೆ ಅಂದರೆ, ಪಾಶ್ಚಾತ್ಯ ನಾಟಕಗಳ ಬಗ್ಗೆ ಇಂತಹ ಒಂದು ಪರಿಚಯಾತ್ಮಕ ಕೃತಿ ಕನ್ನಡದಲ್ಲಿ ಬಂದಿದೆಯಲ್ಲ, ಕನ್ನಡದಲ್ಲಿ ಏನಿದೆ ಅಂತ ಯಾರಾದರೂ ಕೇಳಿದ್ರೆ ಇದರಿಂದಲೇ ಕುಟ್ಟಿ ಅವರಿಗೆ ಅಂತ ಹೇಳ್ತಾರೆ. ಅಷ್ಟು ಸೊಗಸಾದ ಕೃತಿ ಇದು. ರಂಗಣ್ಣ ಅವರ ಬದುಕಿನ ಒಂದು ಘಟನೆಯನ್ನು ಇಲ್ಲಿ ನೆನೆಸ್ಕೊಂಡ್ರೆ ಭಾಳ ಸಂತೋಷವಾಗುತ್ತೆ. ಒಂದು ಸಲ ಅವರು ರೈಲಲ್ಲಿ ಹೋಗ್ತಾ ಇರ್ತಾರೆ. ರೈಲಲ್ಲಿ ಹೋಗ್ತಾ ಇರಬೇಕಾದ್ರೆ ಎದುರುಗಡೆ ಒಬ್ಬ ರೈತ ಕೂತಿರ್ತಾನೆ. ಆ ರೈತ ಎಷ್ಟು ಚೆನ್ನಾಗಿ ನಗ್ತಿರ್ತಾನೆ, ಕಳೆಕಳೆಯಾಗಿರ್ತಾನೆ, ನೆಮ್ಮದಿಯಿಂದ ಇರ್ತಾನೆ, ಖುಷಿಯಾಗಿ ಮಾತಾಡ್ತಾ ಇರ್ತಾನೆ. ಇವೆಲ್ಲವನ್ನು ಗಮನಿಸ್ತಾರೆ ಸುಮಾರು ದೂರ. ಇವರು ಪ್ರಾಚಾರ್ಯರು, ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡೋರು, ತುಂಬ ಓದ್ಕೊಂಡವರು, ಇಂತಹ ಅದ್ಭುತ ಕೃತಿಯನ್ನು ಕೊಟ್ಟವರು. ಅವ್ರಿಗನ್ಸುತ್ತೆ, ಅರೆ ಈ ರೈತ ಎಷ್ಟು ಖುಷಿಯಾಗಿದ್ದಾನಲ್ಲ, ಆ ಖುಷಿಯಲ್ಲಿ ಒಂದು ಪಾಲಿನ ಖುಷಿಯೂ ನನಗೆ ಸಿಗ್ತಾ ಇಲ್ವಲ್ಲ, ನಾನೇನು ಮಾಡಿದ್ದೇನೆ, ಎಲ್ಲಿ ಎಡವಿದ್ದೇನೆ, ಹೀಗೆ ಒಂದು ಚಿಂತನವನ್ನು ಮಾಡಲಿಕ್ಕೆ ಶುರು ಮಾಡ್ತಾರಂತೆ. ಹಾಗೆ ಶುರು ಮಾಡಿದಾಗ ಅದರ ಫಲವಾಗಿ ರಂಗಭಿನ್ನಪ ಅಂತ ಒಂದು ವಿಶೇಷವಾದ ಕೃತಿ ಹುಟ್ಟುತ್ತಂತೆ. ಆ ಕೃತಿ ಅವರಿಗೆ ಎಷ್ಟು ಸಂತೋಷವನ್ನು ಕೊಡುತ್ತೋ ಅಷ್ಟೇ ಸಂತೋಷವನ್ನು ನಮಗೂ ಕೊಡುತ್ತೆ. ಮರ್ತು ಹೋಗಿದ್ದೇವೆ ಇಂಥ ಕೃತಿಗಳನ್ನೆಲ್ಲ. ಹಾಗಾಗಿ SV ರಂಗಣ್ಣ ಬರೆದ ರಂಗಭಿನ್ನಪ ಸಾಧ್ಯವಾದರೆ ಒಂದು ಸಲ ನಾವೆಲ್ಲ ಓದೋಣ. ಮುಂದಿನ ಪುಸ್ತಕ ಸಾರಸ್ವತ. ವಿದ್ವಾನ್ B. ವೆಂಕಟರಾಮ ಭಟ್ಟರ ಸಂಸ್ಮರಣ ಸಂಪುಟ. ಪ್ರಧಾನ ಸಂಪಾದಕರು ಮಲ್ಲೇಪುರಂ G. ವೆಂಕಟೇಶ್. ಸಂಪಾದಕಿ BV ವಸುಮತಿ ರಾಮಚಂದ್ರ. ನಮ್ಮ ಪ್ರಶ್ನೆ: ಈ ಕಾವ್ಯ ಭಾಗವನ್ನು ತಪ್ಪಿಲ್ಲದಂತೆ ಓದಿ. ಕಾವ್ಯವನ್ನು ಮೊದಲು ನೋಡೋಣ. ಈ ಭಾಗವನ್ನು ನಾನು ಓದೋದಿಲ್ಲ, ನೀವೇ ಓದಬೇಕಾಗುತ್ತೆ. ಯಾರು ಮೊದಲು ಓದ್ತೀರಿ ಬಜರ್ ಒತ್ತಿ ಓದಕ್ಕೆ ಶುರು ಮಾಡಿ. ಮೊದಲಿಗೆ ಭಾಗ್ಯಶ್ರೀ, ನಂತರ ದರ್ಶನ್, ಕೊನೆಯಲ್ಲಿ ರಕ್ಷಿತ ಕುಮಾರ್. ಇಲ್ಲಿ ವಿಶೇಷ ಏನೆಂದರೆ 3 ಜನ ಸರಿಯಾಗಿ ಓದ್ಬಿಟ್ರೆ 3 ಜನಕ್ಕೂ ಪುಸ್ತಕ ಸಿಗುತ್ತೆ. ಹಾಗಾಗಿ ಅಕ್ಕಪಕ್ಕದವ್ರನ್ನ ಮರೆತು ಕಾವ್ಯದ ಕಡೆ ಗಮನ ಕೊಟ್ಟು ಸರಿಯಾಗಿ ಓದಿ, ತಪ್ಪುಗಳನ್ನು ಮಾಡಬಾರ್ದು. ಆಗಬಹುದಾ? ಶುರು ಮಾಡಿ ಭಾಗ್ಯಶ್ರೀ. ಚಲದೊಳ್ ದುರ್ಯೋಧನಂ ನನ್ನಿಯೋಳ್ ಇನತನಯಂ ಗಂಡಿನೋಳ್ ಭೀಮಸೇನಂ ಬಲದೊಳ್ ಮುದ್ರೇಶನ್ ಅತ್ಯುನ್ನತೆಯೋಳ್ ಅಮರ ಸಿಂಧೋದ್ಭವಂ ಚಾಪವಿದ್ಯಾ ಬಲದೊಳ್ ಕುಂಭದೋದ್ವಂ ಸಾಹಸ ಮಹಿಮೆಯೋಳ್ ಪಲ್ಲುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರ ಮೀಗಿಲ್ ಇವರ್ಗಳಿನಿ ಭಾರತಂ ಲೋಕಪೂಜ್ಯಂ. ಯಾಕಮ್ಮ ಅಷ್ಟು ಅರ್ಜೆಂಟಾಗಿ ಓದ್ಬಿಟ್ರಲ್ಲ? ಅರ್ಜೆಂಟಾಗಿ ಓದಿದ್ರಿಂದಲೇ 3 ಕಡೆ ತಪ್ಪಾಯಿತು. ಗಮನಿಸಿದ್ರೋ ಇಲ್ವೋ? ಸಾವಕಾಶವಾಗಿ ಓದಿ. ಎರಡನೇದಾಗಿ ದರ್ಶನ್.
ಧನಂ ನನ್ನಿಯೊಳ್ ಇನಿತಯಂ ಗಂಡಿನೊಳ್ ಭೀಮಸೇನಂ ಬಲದೊಳ್ ಮುದ್ರೀಶನಂ ಅತ್ಯುನ್ನತೊಳ್ ಅಮರ ಸಿಂಧೂಭವಂ ಚಾಪವಿಂಧ್ಯ ಬಲದೊಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯಳ್ ಪಲ್ಗುಣಂ ಧರ್ಮದೊಳ್ ನೀ ಮರ್ಲತ್ತಂ ಧರ್ಮಪುತ್ರಂ ಮಿಗಿಲ್ ಇവർಗಳಿಂ ನೀ ಭಾರತಂ ಲೋಕಪೂಜ್ಯಂ. ಸುಮಾರು ತಪ್ಪು ಮಾಡಿಬಿಟ್ಟಿಯಲ್ಲ ದರ್ಶನ್. ರಕ್ಷಿತ್. ಚಲದೋಳ್ ದುರ್ಯೋಧನಂ ನನ್ನಿಯೋಳ್ ಇನತೈನಯಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮದ್ರೇಶನ್ ಅತ್ಯುನ್ನತಿಯೋಳ್ ಅಮರ ಸಿಂಧೋದ್ಭವಂ ಚಾಪವಿದ್ಯಂ ಬಲದೋಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೋಳ್ ಪಲ್ಲುಣಂ ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇവർಗಳಿನಿ ಭಾರತಂ ಲೋಕಪೂಜ್ಯಂ. ಇದೇನು ಅರ್ಥವಾಯ್ತಾ? ಯಾರು ಬರೆದದ್ದು, ಏನು ಹೇಳ್ತಾ ಇದೆ ಈ ಪದ್ಯ ಅಂತ ಗೊತ್ತಾಗಿಲ್ವಾ? ಛಲದಲ್ಲಿ ದುರ್ಯೋಧನ. ಇದಕ್ಕೆ ಹಿಂದೆ ಎಲ್ಲಾದರೂ ಓದಿದ್ರ ಇದನ್ನ? ಇಲ್ಲ ಸರ್, ಮೊದಲ ಸಾರಿ ಓದ್ತಾ ಇದ್ದೇನೆ. ಇದು ಬಿಡಿಸಿ ಬಿಡಿಸಿ ಓದಬೇಕು, ಅರ್ಥ ಮಾಡ್ಕೊಂಡು ಓದಬೇಕು. ಛಲದೊಳ್ ದುರ್ಯೋಧನಂ ಅಲ್ಲಿಗೆ ನಿಲ್ಲಿಸಿ. ಛಲ ಅನ್ನೋ ಪ್ರಶ್ನೆ ಬಂದಾಗ ದುರ್ಯೋಧನನನ್ನ ಮೀರಿಸುವಂತ ಮತ್ತೊಬ್ಬ ವ್ಯಕ್ತಿ ಇಲ್ಲ. ನನ್ನಿಯೊಳ್ ಇನತನಯಂ, ಇನತನಯಂ, ಇನ ಅಂದ್ರೆ ಸೂರ್ಯ, ಇನತನಯಂ ಸೂರ್ಯನ ಮಗ ನನ್ನಿಯೊಳ್. ಸತ್ಯ ಹೇಳಬೇಕು ಅಂದ್ರೆ, ಕೃತಜ್ಞತೆ ಅಂದ್ರೆ ಕರ್ಣನನ್ನ ಮೀರಿಸಿದವರು ಯಾರೂ ಇಲ್ಲ. ಗಂಡಿನೊಳ್ ಭೀಮಸೇನಂ ಬಲದೊಳ್ ಮದ್ರೇಶನ್, ಮದ್ರ ರಾಜ ಬರ್ತಾನೆ, ಕರ್ಣನಿಗೆ ಸಾರಥಿಯಾಗಿ ಬರ್ತಾನಲ್ಲ, ಆತ ಬಲದಲ್ಲಿ ಬಹಳ ಶಕ್ತಿಶಾಲಿಯಂತೆ. ಅತ್ಯುನ್ನತಿಯೊಳ್ ಅಮರ ಸಿಂಧೂದ್ಭವಂ ಚಾಪವಿದ್ಯಾ ಬಲದೊಳ್ ಕುಂಭೋದ್ಭವಂ. ಕುಂಭೋದ್ಭವ ಅಂದರೆ ಯಾರು? ಮಡಕೆಯಲ್ಲಿ ಹುಟ್ಟಿದ್ಯಾರು? ಅದು ದ್ರೋಣಾಚಾರ್ಯರು ಅಂತ ಆಗುತ್ತೆ. ಸಾಹಸದ ಮಹಿಮೆಯೊಳ್ ಫಲ್ಗುಣಂ ಧರ್ಮದೊಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಮಿಗಿಲ್ ಇവർಗಳಿನಿ ಭಾರತಂ ಲೋಕಪೂಜ್ಯಂ. ಇಲ್ಲಿ ಆ ಪಂಪ ತನ್ನ ಕಾವ್ಯದ ಕೊನೆಯ ಭಾಗದಲ್ಲಿ ತನ್ನ ಕಾವ್ಯದಲ್ಲಿ ಯಾರ್ಯಾರು ಯಾವ್ಯಾವ ಗುಣಗಳಿಗೆ ಪ್ರಸಿದ್ಧರು ಅಂತ ಹೇಳಿ ಒಂದು ಪಟ್ಟಿಯನ್ನು ಮಾಡ್ತಾನೆ. ತುಂಬ ಚೆನ್ನಾಗಿದೆ ಈ ಒಂದು ಪದ್ಯ. ಹಾಗಾಗಿ ಹೌದಾ ಅಂತ ಹೇಳಿ ಛಲದೊಳ್ ದುರ್ಯೋಧನ ಅಂದರೆ ಎಲ್ಲೆಲ್ಲಿ ಆಧಾರ ಇದೆ, ಅವನು ಛಲದಲ್ಲಿ ಹಿರಿಯ ಅನ್ನೋದಕ್ಕೆ ಮತ್ತೆ ಕಾವ್ಯವನ್ನು ಮೊದಲಿಂದ ಓದ್ತು ಅಂದರೆ ನಿಜವಾಗಿ ಕಾವ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಕೊನೆಯ ಪದ್ಯ ಇದೆಯಲ್ಲ, ತುಂಬ ತುಂಬ ಮುಖ್ಯವಾದಂಥ ಪದ್ಯ. ಮತ್ತೊಮ್ಮೆ ನಾವೆಲ್ಲ ಓದೋಣ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಗಂಗಾವತಿ ಪ್ರಾಣೇಶ್ ಬರೆದಿರುವಂಥದ್ದು ನುಡಿ ಪಡಿ. ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸ್ಬೇಕು. ಯಥಾ ಪ್ರಕಾರ ಮೂವರಿಗೂ ಅವಕಾಶ ಉಂಟು. ಬಜರ್ ಒತ್ಬಿಟ್ಟು ಓದೋಕ್ಕೆ ಶುರು ಮಾಡಬೇಕು. ಮೊದಲ ವಾಕ್ಯ ಈಗ ಬಂತು, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ. ಎರಡನೇ ವಾಕ್ಯ ಬಂತು, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ. ಮೊದಲಿಗೆ ಭಾಗ್ಯಶ್ರೀ, ನಂತರ ದರ್ಶನ್, ಕೊನೆಯಲ್ಲಿ ರಕ್ಷಿತ್ ಕುಮಾರ್. ಭಾಗ್ಯಶ್ರೀ. ಸರ್, ಮೊದಲನೇ ವಾಕ್ಯ ಕರೆಕ್ಟ್ ಆಗಿದೆ. ಹಾಂ, ಎರಡನೇ ವಾಕ್ಯ ಯಾಕೆ ತಪ್ಪಾಗಿದೆ? ವರ್ಡ್ಸ್, ಪದಗಳು ಬೇರೆ ಬೇರೆ ಆಗಿದೆ. ಬೇರೆ ಬೇರೆ ಇದೆ. ದರ್ಶನ್. ಸರ್, ಮೊದಲನೇದು ಕರೆಕ್ಟ್ ಆಗಿ ಅಂದ್ರೆ ಸರಿಯಾಗಿದೆ. ಹಾಂ. ಎರಡನೇದು ಪದಗಳ ಜೋಡಣೆ ಸರಿ ಇಲ್ಲ. ಹಾಂ. ರಕ್ಷಿತ್ ಕುಮಾರ್. ಸರ್, ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಎರಡನೇದು ಸರಿಯಾಗಿದೆ. ಯಾಕಪ್ಪ? ಯಾಕೆಂದರೆ ಪದಗಳಲ್ಲಿ ಕರೆಕ್ಟಾಗಿ ಅರ್ಥ ಬರ್ತಾ ಇದೆ ಸರ್. ಸರ್, ಮೇಲೇನೋ ಅರ್ಥ ಇದೆ, ಅರ್ಥ ಇಲ್ವಾ? ಮೇಲ್ಗಡೆ ವಾಕ್ಯದಲ್ಲಿ ಇಬ್ರು ಹೇಳಿದ್ದಾರೆ ಇದೆ ಅಂತ, ನೀವಿಲ್ಲ ಅಂತೀರಿ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಅಂತ ಬರುತ್ತೆ. ಹಾಂ, ಏನು ತಪ್ಪಿದೆ? ಉತ್ತರವನ್ನು ನೋಡೋಣ. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಅನ್ನೋದು ಸರಿಯಾದ ಉತ್ತರ. ಯಾಕೆ ಸರಿಯಾದ ಉತ್ತರ? ಶಾಲೆ ಸರ್ಕಾರದ್ದು ನಿಜ, ಅನುಮಾನವೇ ಇಲ್ಲ. ಆದರೆ ಬಾಲಕಿಯರು ಸರ್ಕಾರದವರ? ಸರ್ಕಾರಕ್ಕೆ ಸೇರಿದ್ದ? ಇಲ್ಲ ಅಲ್ವಾ? ಸರ್ಕಾರಿ ಬಾಲಕಿಯರು ಅಂದರೆ ಏನರ್ಥ? ಬಾಲಕಿಯರೆಲ್ಲ ಸರ್ಕಾರಕ್ಕೆ ಸೇರಿದವರು ಅಂತ ಅರ್ಥ ಬರುತ್ತೆ. ಅದು ತಪ್ಪು. ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ,
ಬಾಲಕರ ಸರ್ಕಾರಿ ಪ್ರೌಢಶಾಲೆ. ಬಾಲಕರು ಪ್ರತ್ಯೇಕ ಆದರು, ಅವರ ಅಪ್ಪ ಅಮ್ಮಂದರಿಗೆ ಅವ್ರ ಮನೆಗಳಿಗೆ ಹೋಗ್ತಾರವರು. ಸರ್ಕಾರಿ ಪ್ರೌಢಶಾಲೆ. ಹಾಗಾಗಿ ಬಾಲಕರು ಬಾಲಕಿಯರು ಅಂತ ಬಂದಾಗ ಪ್ರಶ್ನೆ ಸರ್ಕಾರಿ ಬಾಲಕಿಯರು ಸರ್ಕಾರಿ ಬಾಲಕರು ಅಂತ ಹೇಳಿದರೆ ಆಭಾಸವಾಗುತ್ತೆ. ಹಾಗಾಗಬಾರ್ದು. ಹಾಗಾಗಿ ಬಾಲಕಿಯರ ಸರ್ಕಾರಿ ಪ್ರೌಢಶಾಲೆ ಅನ್ನೋದೇ ಸರಿಯಾದ ಪ್ರಯೋಗ. ತುಂಬ ಕಡೆ ಈ ತಪ್ಪುಗಳನ್ನು ಮಾಡಿದ್ದಾರೆ, ಮಾಡಬಾರ್ದು ಅಲ್ವಾ. ಕನ್ನಡವನ್ನು ಕಸ್ತೂರಿ ಭಾಷೆ ಅಂತ ಕರಿತೇವೆ, ಅಷ್ಟೆಲ್ಲ ಹೇಳಿಬಿಟ್ಟು ಹೀಗೆ ತಪ್ಪುಗಳನ್ನು ಮಾಡೋದು ಅದು ಸರ್ಕಾರದ ಕಡೆಯಿಂದಲೇ ಆಗಬಾರ್ದು ಅಂತಹ ಕೆಲಸ. ಮುಂದಿನ ಪುಸ್ತಕ ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ, ಪ್ರೊಫೆಸರ್ KS ನಾರಾಯಣಾಚಾರ್ಯ ಬರೆದಿರುವಂತಹ ಪುಸ್ತಕ. ಇದು ಪ್ರಶ್ನೆ. ಇವರನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಸಾರಾ ಅಬೂಬಕರ್, ಸಬೀಹಾ ಭೂಮಿಗೌಡ, ಭಾನು ಅಥಯ್ಯ, ಭಾನು ಮುಷ್ತಾಕ್. ಮೊದಲಿಗೆ ರಕ್ಷಿತ್, ಆನಂತರ ದರ್ಶನ್. ಭಾನು ಮುಷ್ತಾಕ್. ಆಯ್ಕೆ 4. ಹಾಂ ಸರ್. ದರ್ಶನ್. ಆಯ್ಕೆ 3. ಆಯ್ಕೆ 3 ಭಾನು ಅಥಯ್ಯ. ಉತ್ತರವನ್ನು ನೋಡೋಣ. ಭಾನು ಮುಷ್ತಾಕ್ ಉತ್ತರ ಸರಿಯಾಗಿದೆ. ಶ್ರೀಕೃಷ್ಣ ಮತ್ತು ಮಹಾಭಾರತ ಯುದ್ಧ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ರಕ್ಷಿತ್ ಕುಮಾರ್ ಅವರಿಗೆ. ಈಕೆ ವೃತ್ತಿಯಿಂದ ವಕೀಲೆ, ಆದರೆ ಪ್ರವೃತ್ತಿಯಿಂದ ಒಳ್ಳೆಯ ಕತೆಗಾರ್ತಿ, ಕಾದಂಬರಿಕಾರ್ತಿ. ಕನ್ನಡದಲ್ಲಿ ತುಂಬ ಚೆನ್ನಾಗಿ ಬರೀತಾರೆ. 2025ರಲ್ಲಿ ಬೂಕರ್ ಪ್ರಶಸ್ತಿ ಅಂತ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಡ್ತಾರೆ, ಆ ಪ್ರಶಸ್ತಿಯ ಅಂತಿಮ ಸುತ್ತಿಗೆ ಈಕೆಯ ಕೃತಿ ಆಯ್ಕೆ ಆಗಿದೆ. ಅಂದರೆ ಈಕೆ ಕನ್ನಡದಲ್ಲಿ ಬರೆದಿದ್ದರೂ ಸಹ ಯಾರೋ ಒಬ್ಬರು ಅದನ್ನು ಇಂಗ್ಲೀಷ್ ಭಾಷೆಗೆ ಅನುವಾದಿಸ್ತಾರೆ. ಆ ಇಂಗ್ಲೀಷ್ ಅನುವಾದವನ್ನು ನೋಡಿ ಗುಣಮಟ್ಟದಲ್ಲಿ ಇದು ಜಾಗತಿಕ ಮಟ್ಟದಲ್ಲಿ ಇದೆ, ಇದು ಹೆಚ್ಚು ಜನಕ್ಕೆ ತಿಳಿಬೇಕು ಈ ಕಥಾಕೃತಿ ಅಂತ ಹೇಳಿ ಆ ಪ್ರಶಸ್ತಿ ಕೊಡೋದುಂಟು. ಅಂತಿಮವಾಗಿ 5 ಕೃತಿಗಳನ್ನು ಆಯ್ಕೆ ಮಾಡಿದಾಗ ಅದರಲ್ಲಿ ಭಾನು ಮುಷ್ತಾಕ್ ಅವರ ಕೃತಿಯೂ ಸಹ ಸೇರಿದೆ. ಮೊದಲ ಬಾರಿಗೆ ಕನ್ನಡದ ಕೃತಿ ಒಂದು ಅಂತಾರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷ ಕೊಡುವಂಥ, ಖುಷಿ ಕೊಡುವಂಥ ವಿಚಾರ. ಅವರಿಗೆ ಪ್ರಶಸ್ತಿ ಬರಲಿ ಅಂತ ನಾವೆಲ್ಲ ಹಾರೈಸೋಣ. ಮುಂದಿನ ಪುಸ್ತಕ ಹಾಸ್ಯ ಯೋಗ, ಒಳ್ಳೆಯ ಆರೋಗ್ಯ, ಸಂತೋಷ ಮತ್ತು ವಿಶ್ವಶಾಂತಿ, ಡಾಕ್ಟರ್ ಮದನ್ ಕಟಾರಿಯಾ ಬರೆದಿರುವಂತಹ ಪುಸ್ತಕ. ಇದು ಪ್ರಶ್ನೆ. ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ. ಭಾವಗೀತೆಯನ್ನು ಆಲಿಸೋಣ. ಬಹಳ ಅರ್ಥವತ್ತಾದ ಸುಶ್ರಾವ್ಯವಾದ ಗೀತೆ. ಹಾಡು ಬರ್ತಾ ಇದ್ದ ಹಾಗೆ 3 ಬಜರುತ್ತಿದ್ದಾರೆ. ಮೊದಲಿಗೆ ರಕ್ಷಿತ್, ಆನಂತರ ಭಾಗ್ಯಶ್ರೀ, ಕೊನೆಯಲ್ಲಿ ದರ್ಶನ್. ರಕ್ಷಿತ್. ಪ್ರೇಮಕವಿ KS ನರಸಿಂಹಸ್ವಾಮಿ. ನರಸಿಂಹಸ್ವಾಮಿ ಬರೆದಿರೋದು ಇದು. ಭಾಗ್ಯಶ್ರೀ. KS ನರಸಿಂಹ ಅವರೇನಾ? ಹೇಳಿ ದರ್ಶನ್. KS ನರಸಿಂಹ ಅವರೇ. ಆಯ್ಕೆಗಳನ್ನು ನೋಡೋಣ. ಪುತಿನ, KSನ ಕುವೆಂಪು, NSL. ತಾವೆಲ್ಲ ಹೇಳ್ತಾ ಇದ್ದೀರಿ KSನ KS ನರಸಿಂಹಸ್ವಾಮಿ ಅಂತ. ಹೌದಾ? ನೋಡೋಣ. KS ನರಸಿಂಹಸ್ವಾಮಿ ಉತ್ತರ ಸರಿಯಾಗಿದೆ. ಹಾಸ್ಯ ಯೋಗ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ರಕ್ಷಿತ್ ಅವರಿಗೆ. ಜೊತೆಗೆ ಇನ್ನೂ ಒಂದು ಪುಸ್ತಕ ಕೊಡಬೇಕು, ಆಯ್ಕೆಗಳು ಬರೋದಕ್ಕೆ ಮೊದಲೇ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಗಂಗಾವತಿ ಪ್ರಾಣೇಶ್ ಬರೆದ ನುಡಿ ಪಡಿ ಎನ್ನುವ ಪುಸ್ತಕ, 2 ಪುಸ್ತಕವನ್ನು ರಕ್ಷಿತ್ ಕುಮಾರ್ ಅವರಿಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಏಕಾಗ್ರತೆ, ಮನಸ್ಸು ಒಂದೇ ಕಡೆ ಇದೆ. ಅನುಮಾನ, ಆಶ್ಚರ್ಯ ಬೆರಗುಗೊಳಿಸುವಂತಹದ್ದು.
1 ನಿಮಿಷ ಆಗಿದೆ. ಮೊದಲ ಶಬ್ದವನ್ನು ನಾನು ಕೊಡ್ತೇನೆ. 2ನೇ ಶಬ್ದ 3ನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. 1 ಉತ್ತರ. ತದೇಕ ಚಿತ್ತ 2 ಉತ್ತರ. ಮೊದಲಿಗೆ ದರ್ಶನ್, ಆನಂತರ ರಕ್ಷಿತ್ ಕುಮಾರ್. ಸಂದೇಹ. ಅಲ್ಲೇ ಮುಂದಕ್ಕೆ ಹೋಗಬೇಡಿ. ಸಂದೇಹ ಸರಿಯಾ ನೋಡೋಣ. ಸಂದೇಹ ಉತ್ತರ ಸರಿಯಾಗಿದೆ. ಅವಳು ಗಜಲ್ಗಳ ಕೃತಿ ಡಾಕ್ಟರ್ ರೇಖಾ ಪಾಟೀಲ್ ಬರೆದಂಥ ಪುಸ್ತಕವನ್ನು ದರ್ಶನ್ ಅವರಿಗೆ ಕೊಟ್ಟಿದ್ದೇನೆ. 3 ಉತ್ತರ ಯಾರು ಬೇಕಾದರೂ ಬರೆದಿರಬಹುದು, ಉತ್ತರವನ್ನು ಕೊಡಬಹುದು. ಆಶ್ಚರ್ಯ, ಬೆರಗುಗೊಳಿಸುವಂತಹದ್ದು. ದರ್ಶನ್. ಅಚ್ಚರಿ. ಚ ಎಲ್ಲಪ್ಪ ಇದೆ, ಚಿ ಇದೆ. ರಕ್ಷಿತ್. ಸೋಜಿಗ. ಸೋಜಿಗ, ಜಿ ಇಲ್ಲ, ಚಿ ಇದೆ. ಉತ್ತರವನ್ನು ನೋಡೋಣ. ವಿಚಿತ್ರ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈಗ ನಾವು ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿಂಕುರುಳಿ 5 ಪ್ರಶ್ನೆಗಳು ಸಿದ್ಧವಾಗಿದ್ದರೆ ದರ್ಶನ್ ಅವರಿಗೆ ಮೊದಲು ಪ್ರಶ್ನೆಯನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ, ಅಂತರ್ಲಾಗ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಬಹಳ ಪ್ರಯತ್ನ ಪಡು, ಕಸರತ್ತನ್ನು ಮಾಡು. ಬೇಗ ಬೇಗ. ಬಹಳ ಪ್ರಯತ್ನ ಪಡು. ಮುಂದಿನ ಪ್ರಶ್ನೆ, ಅಂಗವಸ್ತ್ರ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ವಲ್ಲಿ, ಪಲ್ಲಿ. ಪಲ್ಲಿ. ಮುಂದಿನ ಪ್ರಶ್ನೆ, ಬಲವಂತವಾಗಿ ಹೊರದೂಡುವಿಕೆ ಎನ್ನುವ ಅರ್ಥವನ್ನು ಕೊಡುವ ಶಬ್ದ ಎತ್ತಂಗಡಿ, ಎತ್ತುಂಗೋಳ್. ಎತ್ತಂಗಡಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಕೂತು ಉಣ್ಣುವವನಿಗೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಬಿಳಿ ಕೆರೆಯಲ್ಲಿ ಬಿಳಿ ಎಮ್ಮೆ ತೇಲ್ತಿದೆ. ತಾವರೆ. 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 ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಅಂತರ್ಲಾಗ ಹಾಕೋ, ಬಹಳ ಪ್ರಯತ್ನ ಪಡು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ವಲ್ಲಿ, ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಎತ್ತಂಗಡಿ, ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಕೂತು ಉಣ್ಣುವವನಿಗೆ ಕುಡಿಕೆ ಹಣ ಸಾಲದು, ಅದು ಉತ್ತರ ಕೊಟ್ಟಿಲ್ಲ ತಾವು. 5ನೇ ಪ್ರಶ್ನೆಗೆ ಉತ್ತರ ಇದು ಮಜ್ಜಿಗೆಯಲ್ಲಿ ತೇಲುವ ಬೆಣ್ಣೆ ಮುದ್ದೆಯನ್ನು ವರ್ಣಿಸುವಂಥ ಒಂದು ಒಗಟು ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಭಾಗ್ಯಶ್ರೀ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ಅಂಬಲಿ ತುಂಬೆ ಸೊಪ್ಪು ತಿನ್ನು ಎಂಬ ನುಡಿಗಟ್ಟಿನ ಅರ್ಥವೇನು? ಕಷ್ಟದ ಜೀವನವನ್ನು ನಡೆಸು, ಪಥ್ಯದ ಊಟವನ್ನು ಮಾಡು. ಕಷ್ಟದ ಜೀವನವನ್ನು ಮುಂದಿನ ಪ್ರಶ್ನೆ, ಕೆಂಡ ಅಥವಾ ಇದ್ದಿಲು ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂಗಾರಕ, ಅಂಗಾರ. ಅಂಗಾರಕ. ಮೊದಲನೇದು ಅಂಗಾರಕ. 3ನೇ ಪ್ರಶ್ನೆ, ಕತ್ತಲೆ ಮುಸುಕಿದ ಕಾಡು ಎಂಬರ್ಥದ ಶಬ್ದ ಯಾವುದು? ಕಾರಡವಿ, ಕಾರಂಡ. ಕಾರಡವಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಇದ್ದ ಮೂವರಲ್ಲಿ ಮೂರನೇವನಿಗೆ ಲಾಭ. ಇದ್ದ ಮೂವರಲ್ಲಿ ಮೂರನೇವನಿಗೆ ಲಾಭ. 5ನೇ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಅಡ್ಡಕ್ಕೆ ಹಚ್ಚಿದರೆ ಚಕ್ರ, ಉದ್ದಕ್ಕೆ ಹೆಚ್ಚಿದರೆ ಶಂಖ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಕಷ್ಟದ ಜೀವನವನ್ನು ನಡೆಸು, ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಅಂಗಾರ. ಅಂಗಾರಕ ಅಂದರೆ ಮಂಗಳ ಗ್ರಹ. ಅಂಗಾರ ಅಂದರೆ ಕೆಂಡ ಅನ್ನೋ ಅರ್ಥವೂ ಉಂಟು, ಇದ್ದಿಲು ಅನ್ನೋ ಅರ್ಥವೂ ಉಂಟು. 3ನೇ ಪ್ರಶ್ನೆಗೆ ಉತ್ತರ ಕಾರಡವಿ ಕೊಟ್ಟಿದ್ದೀರಿ. 4ನೇ ಪ್ರಶ್ನೆಗೆ ಉತ್ತರ ಇದ್ದ ಮೂವರಲ್ಲಿ ಕದ್ದವರಾರು ಅಂತ. 5ನೇ ಪ್ರಶ್ನೆಗೆ ಉತ್ತರ ಇದು ಈರುಳ್ಳಿಯ ವರ್ಣನೆ ಆಗಿತ್ತು. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ರಕ್ಷಿತ್ ಕುಮಾರ್ ಅವರಿಗೆ ಅವಕಾಶ ಬಂದಿದೆ. ಸಿದ್ಧವಾ? ಸಿದ್ಧ. ಮೊದಲ ಪ್ರಶ್ನೆ, ಅಕ್ಕಿ ಕಾಳಿಗೆ ಹೋಗು ಎಂಬ ನುಡಿಗಟ್ಟಿನ ಅರ್ಥವೇನು? ಮದುವೆಗೆ ಹೋಗು, ಭಿಕ್ಷೆಗೆ ಹೋಗು. ಭಿಕ್ಷೆಗೆ ಹೋಗು. ಮುಂದಿನ ಪ್ರಶ್ನೆ, ಕೆಂಡದ ಸಿಹಿ ರೊಟ್ಟಿ ಎನ್ನುವ ಶಬ್ದದ ಪರ್ಯಾಯ ಪದ ಯಾವುದು? ಅಂಗಾರ ಹೋಳಿಗೆ, ತೊಡದೇವು. ತೊಡದೇವು. ಮುಂದಿನ ಪ್ರಶ್ನೆ, ಕರಿಯ ಮೈಯುಳ್ಳವನು ಎಂಬರ್ಥದ ಶಬ್ದವು ಯಾವುದು? ಕಾರೆಳ್ಳು, ಕಾರೊಡಲು. ಕಾರೆಳ್ಳು. ಮುಂದಿನ ಪ್ರಶ್ನೆ, ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ? 3 ಮತ್ತೊಂದು.
ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಉದ್ದುದ್ದದವನೇ ಉರಿ ಮುಖದವನೇ ಸುದ್ದಿ ಹೇಳೋ ಬಾಂಧವನೇ. ಮೆಣಸಿನಕಾಯಿ. ಮೆಣಸಿನಕಾಯಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ. ಅಕ್ಕಿ ಕಾಳಿಗೆ ಹೋಗು ಅಂದರೆ ಮದುವೆಗೆ ಹೋಗು ಅಂತ ಅರ್ಥ. ಎರಡನೇ ಪ್ರಶ್ನೆಗೆ ಉತ್ತರ ಅಂಗಾರ ಹೋಳಿಗೆ ಆಗಿತ್ತು. ಮೂರನೇ ಪ್ರಶ್ನೆಗೆ ಉತ್ತರ ಕಾರೊಡಲು ಕೊಟ್ಟಿದ್ದೀರಿ ಉತ್ತರವನ್ನು. ನಾಲ್ಕನೇ ಪ್ರಶ್ನೆಗೆ ಕೊಟ್ಟಿಲ್ವಾ? ಕಾರೆಳ್ಳು ಅಂದರೆ ಕಾರೆಳ್ಳು. ಕಾರೆಳ್ಳು. ಕಾರೆಳ್ಳು ತಪ್ಪಾಗುತ್ತೆ. ಕಾರೊಡಲು ಸರಿಯಾದ ಉತ್ತರ. ಅದು ಮೈ ಅಂದಾಗ ಒಡಲು ಅಂದಾಗ ಅಲ್ಲಿ ಯೋಚನೆ ಮಾಡಬೇಕಾಗಿತ್ತು. ನಾಲ್ಕನೇ ಪ್ರಶ್ನೆಗೆ ಉತ್ತರ ಇದಕ್ಕೆ ಕೊಟ್ಟಿದ್ದೀರಾ ತಾವು ಅಲ್ವಾ? 5 ಪ್ರಶ್ನೆಗಳಲ್ಲಿ ಒಂದೇ ಪ್ರಶ್ನೆಗೆ ತಾವು ಯಾವ್ಯಾವುದು ಕೊಟ್ಟಿದ್ದೀರಿ? ಕೆಂಪು ಮೆಣಸು. ಐದನೇ ಪ್ರಶ್ನೆ ಕೆಂಪು ಮೆಣಸಿನಕಾಯಿ. ಅವೆರಡೂ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬರ್ತಾ ಇದೆ. ದರ್ಶನ್ ಅವರಿಗೆ 2, 3, 5 ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಭಾಗ್ಯಶ್ರೀ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ರಕ್ಷಿತ್ ಕುಮಾರ್ ಅವರಿಗೆ 3, 2, 5, 1 6 ಪುಸ್ತಕ ತಮಗೆ ಸಿಗ್ತಾ ಇದೆ. ಅಭಿನಂದನೆಗಳು. ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಅವರು ಚಾರು ವಸಂತ ಎನ್ನುವ ಒಂದು ಕಾವ್ಯಕೃತಿಯನ್ನು ಬರೆದಿದ್ದಾರೆ. ಅದು ಇತ್ತೀಚೆಗೆ ಪರ್ಷಿಯನ್ ಭಾಷೆಗೆ ಅನುವಾದವಾಗಿ ಲೋಕಾರ್ಪಣೆ ಆಗಿದೆ. ಇದು ಬಹುಶಃ 17ನೇ ಭಾಷೆಗೆ ಅನುವಾದ ಆಗ್ತಾ ಇರ್ತಕ್ಕಂಥ ಕೃತಿ. ಅಪರೂಪದ ಸಾಧನೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.